ಎಲ್ಲರಿಗೆ ನಾನು ವಂದನೆ ತಿಳಿಸುತ್ತೇನೆ. ಪ್ರಿಯರಾದ ದೇವರ ಮಕ್ಕಳೇ, ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಫಿಲಿಪ್ಪಿ 4ನೇ ಅಧ್ಯಾಯ 13ನೇ ವಚನದಲ್ಲಿ ನಾನು ಕ್ರಿಸ್ತನ ಮೂಲಕ ಎಲ್ಲ ಕಾರ್ಯಗಳನ್ನು ಮಾಡಬಲ್ಲೆ, ಆತನು ನನ್ನನ್ನು ಬಲಪಡಿಸುತ್ತಾನೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತಿನ ಒಂದು ಜೀವಮಾನದಲ್ಲಿ ನಮ್ಮ ಒಂದು ಬಲದಿಂದ, ನಮ್ಮ ಒಂದು ಶಕ್ತಿಯಿಂದ, ನಮ್ಮ ಒಂದು ಧೈರ್ಯದಿಂದ ಈ ಲೋಕದಲ್ಲಿ ನಮಗೆ ಯಾವ ಕೆಲಸಗಳು ನಮಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿನ ಒಂದು ದಿವಸದಲ್ಲಿ ನಾವು ನೋಡುವಾಗ ಅನೇಕ ಮಕ್ಕಳು ತನ್ನ ಬಲದಿಂದ, ತನ್ನ ಶಕ್ತಿಯಿಂದ, ತನ್ನ ಧೈರ್ಯದಿಂದ ಅವರು ಎಲ್ಲ ಕೆಲಸಗಳಲ್ಲಿ ಮಾಡುವವರಾಗಿದ್ದಾರೆ ನೋಡ್ತೇವೆ. ಮಾಡಿದಾಗ ಅಲ್ಲಿ ಅವರ ಕೆಲಸಗಳೆಲ್ಲವೂ ಆ ಸಫಲತೆಯನ್ನು ನೋಡುವರಾಗಿದ್ದೇವೆ ನೋಡ್ತೇವೆ. ಆದರೆ ನಾನು ಮಾಡುವಂಥ ಎಲ್ಲ ಕೆಲಸಗಳು ಯೇಸುವಿನಲ್ಲಿ ಇಕ್ಕಿದಾಗ ಆ ಯೇಸು ಕ್ರಿಸ್ತರು ಎಲ್ಲ ಕೆಲಸಗಳನ್ನು ಸಫಲ ಮಾಡುವನಾಗಿದ್ದಾನಂತ ನೋಡ್ತೇವೆ. ಹೌದು ಪ್ರಿಯರಾದ ದೇವರ ಮಕ್ಕಳೇ, ನಿಮಗಿರುವಂಥ ಬಿಸ್ನೆಸ್ ಆಗಲಿ, ನಿಮಗಿರುವಂಥ ಕೆಲಸ ಆಗಲಿ, ನಿಮಗಿರುವಂಥ ಸೇವೆ ಆಗಲಿ, ನಿಮಗಿರುವಂಥ ಪ್ರತಿಯೊಂದೊಂದು ಕೆಲಸಗಳು ಯೇಸುವಿನ ಕೈಗೆ ನೀವು ಒಪ್ಪಿಸಿದಾಗ ಆ ಎಲ್ಲ ಕೆಲಸಗಳು ದೇವರು ಅದನ್ನು ಸಕ್ಸಸ್ ಮಾಡುವನಾಗಿದ್ದಾನೆ. ಅಂದರೆ ದೇವರು ಅದನ್ನು ನಿಮ್ಮ ನಡೆಸುವನಾಗಿದ್ದಾನೆ ನೋಡ್ತೇವೆ. ಯಾವಾಗ ನಡೆಸುತ್ತಾನೋ ಅಲ್ಲಿ ಆ ಕೆಲಸಗಳು ಯಾವಾಗಲೂ ಬಿದ್ದು ಹೋಗುವುದಿಲ್ಲ ಅಂತ ನೋಡ್ತೇವೆ. ಅದು ನಿರಂತರವಾಗಿ ಈ ಕೋಟೆ ಪತ್ತಲು ಯಾವ ಥರ ಇಲ್ಲಿ ನಿಲ್ಲಿದೆ, ಅದೇ ಪ್ರಕಾರ ನಿರಂತರವಾಗಿ ನಿಮ್ಮ ಕೆಲಸಗಳು ಯೇಸುವು ಬಲವನ್ನು ಪಡಿಸುವನಾಗಿದೆ ನೋಡ್ತೇವೆ. ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿನ ಒಂದು ದಿವಸದಲ್ಲಿ ನೀವು ಮಾಡುವಂಥ ಯಾವುದೇ ಕೆಲಸವಿರಲಿ ಯೇಸುವಿಗೆ ನೀವು ಒಪ್ಪಿಸಿರಿ, ಆವಾಗ ಅದು ನಿರಂತರವಾಗಿ ಅದನ್ನು ಆಶೀರ್ವಾದ ಮಾಡಿ ಅದನ್ನು ದೇವರು ಬಲಪಡಿಸಿ ನಿಮ್ಮನ್ನು ಮುಂದಕ್ಕೆ ಒಯ್ಯುವನಾಗಿದ್ದಾನೆ ಅಂತ ನೋಡ್ತೇವೆ. ಪ್ರಿಯರಾದ ದೇವರ ಮಕ್ಕಳೇ, ಈ ಲೋಕದಲ್ಲಿ ನೀವು ಯಾವುದೇ ಕೆಲಸ ಮಾಡಿರಿ ಯೇಸುವಿಗೆ ಒಪ್ಪಿಸಿರಿ, ಅಲ್ಲಿ ಯೇಸು ಕೆಲಸ ಬಂದಾಗ ಅದು ನಿರಂತರವಾಗಿ ಬಲ ಹೊಂದಿ ಅದು ನಿಮಗೆ ಅಭಿವೃದ್ಧಿಯನ್ನು, ನಿಮಗೆ ಬೆಳೆಯನ್ನು ಕೊಟ್ಟು ನಿಮಗೆ ಸಾಕಿ ಸಲ್ಲುವಂಥದ್ದಾಗಿದೆ. ಯಾಕಂದರೆ ಯೇಸು ಕ್ರಿಸ್ತನ ನಮಗೆ ಬಲವಾದ ಬಂಡೆಯು ಕೋಟೆಯೂ ಆಗಿದ್ದಾನೆ ಅಂತ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ಆತನಲ್ಲಿ ನಂಬಿಕೆ ಇರುವಾಗ ನಿಮ್ಮ ಎಲ್ಲ ಕೆಲಸಗಳು ಆತನು ಸಫಲ ಮಾಡುವನಾಗಿದ್ದಾನೆ, ಅಭಿವೃದ್ಧಿ ಕೊಡುವನಾಗಿದ್ದಾನೆ, ಬಲವನ್ನು ಕೊಡುವನಾಗಿದೆ ನೋಡ್ತೇವೆ. ಈ ವಾಕ್ಯಗಳು ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಭೂಮಿ ಆಕಾಶನ ಉಂಟು ಮಾಡುತ್ತ ದೇವರೇ ನಿಮಗೆ ಸ್ತೋತ್ರಪ್ಪ ತಂದೆ. ಯಾರ್ಯಾರು ಕರ್ತನೆ ಯೇಸುವೆ ನಿನ್ನಲ್ಲಿ ಇರುತ್ತಾರೋ ಅವರಿಗೆ ನೀನು ಬಲವನ್ನು ಕೊಡುವಂಥ ದೇವರಾಗಿದ್ದೀರಿ. ನಿನ್ನ ಮೇಲೆ ನಂಬಿಕೆ ಕೆಲಸ ಮಾಡಿದಾಗ ಅಭಿವೃದ್ಧಿ ಬಲವನ್ನು ಕೊಟ್ಟು ದಯಪಾಲಿಸಿ ನಡೆಸ್ತಂದು ನಜರೇತಿನ ಯೇಸು ಕ್ರಿಸ್ತನ ನಾಮದ ಪ್ರಾರ್ಥನೆ ಮಾಡ್ತೇನೆ ತಂದೆ, ಆಮೇನ್.